ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದುವರೆಗೂ ಕೂಡ 8 ಪ್ರಶ್ನೆಗಳನ್ನ ಕೇಳ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿಸ್ಕೊಳ್ತೀವಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಾ ಇತ್ತು. ಬಟ್ ಇವಾಗ ನಿನ್ನೆಯಿಂದ ಮತ್ತೆ 4 ಪ್ರಶ್ನೆಗಳನ್ನ ಅದಕ್ಕೆ ಇನ್ಕ್ಲೂಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇವಾಗ ಕೆಲವೊಬ್ರು ಕೇಳ್ತಿದ್ರಿ, ಇವಾಗ ಅರ್ಜಿಯನ್ನ ಯಾವಾಗಿಂದ ಶುರು ಮಾಡೋದು ಅಂತ ಪ್ರತಿ ವಿಡಿಯೋದಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಇನ್ನ ಕೆಲವಷ್ಟು ಜನ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ತಿಲ್ಲ ಅಂತ ಅನ್ಸುತ್ತೆ. ಮೇ ಬಿ ಹಾಗಾಗಿ ಕ್ವೆಶ್ಚನ್ ಅನ್ನ ಕೇಳ್ತಾ ಇದ್ದೀರಾ. ನಿಮಗೂ ಕೂಡ ಇಲ್ಲಿ ಮಾಹಿತಿಯನ್ನ ಕೊಡ್ತೀನಿ. ಆ ಒಂದು 4 ಬೇರೆ ಪ್ರಶ್ನೆಗಳು ಯಾವನ್ನ ಆಡ್ ಮಾಡಿದ್ದಾರೆ ನಿನ್ನೆಯಿಂದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಪಿಂಚಣಿದಾರರು ಏನಿದ್ರು, ಸೊ 16 ಲಕ್ಷ ಏನು ಪಿಂಚಣಿದಾರರಿದ್ರು ಅವ್ರನ್ನ ರಿಜೆಕ್ಟ್ ಮಾಡಿ ಅಪ್ಲಿಕೇಶನ್ ಅನ್ನ ರದ್ದು ಮಾಡಿದ್ದಾರೆ ಅಂತ ಕೂಡ ಹೇಳಿದೆ. ಅದ್ರ ಬಗ್ಗೆನೂ ಕೂಡ ಕೆಲವಷ್ಟು ಜನ ಪರ್ಸನಲ್ ಆಗಿ ಕ್ವೆಶ್ಚನ್ ಅನ್ನ ಕೇಳಿದಿರಾ. ಸೊ ಬನ್ನಿ ಇದೆಲ್ಲದ್ರ ಬಗ್ಗೆನೂ ಕೂಡ ನಿಮಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್. ಇಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕಿಂತ ಮುಂಚೆ ಈ ಒಂದು ಬ್ಯೂಟಿಫುಲ್ ಡ್ರೆಸ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಕ್ವಾಲಿಟಿ ವೈಸ್ ಬಂದ್ಬಿಟ್ಟು ತುಂಬಾನೇ ಅದ್ಭುತವಾಗಿದೆ. ಸೊ ಇಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಸೊ ಇಲ್ಲಿ ವಿಡಿಯೋ ಕೂಡ ಟ್ಯಾಗ್ ಮಾಡಿದ್ದೀನಿ. ಇದು ಕಾಂಬೋ 3 ಸೆಟ್ ಬರುತ್ತೆ. ಸೊ ತುಂಬಾ ಅಂದ್ರೆ ತುಂಬಾನೇ ಕ್ವಾಲಿಟಿ ಚೆನ್ನಾಗಿದೆ. ನಿಮ್ಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಒಂದು ಬ್ಯೂಟಿಫುಲ್ ಡ್ರೆಸ್ ಒಂದೇ ಅಲ್ಲದೆ ಇದ್ರ ಜೊತೆ 2 ಅಂತ ಅಂದ್ರೆ 3 ಕಾಂಬೋ ಸೆಟ್ ಬರುವಂತದ್ದು ತುಂಬಾ ಅಂದ್ರೆ ತುಂಬಾನೇ ಅದ್ಭುತವಾಗಿದೆ. ಕ್ವಾಲಿಟಿ ವೈಸ್ ನೋಡೋದಾದ್ರೆ ಕಡಿಮೆ ಪ್ರೈಸ್ ಗೆನೆ ಇದು ಆಲ್ಮೋಸ್ಟ್ 3 ಸೆಟ್ ಬರುತ್ತೆ. ಸೊ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂತ ಅಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಮಿಸ್ ಮಾಡದೆ ಪರ್ಚೇಸ್ ಮಾಡಿ. ಈ ಒಂದು ಡ್ರೆಸ್ ಯಾವಾಗಲೂ ಕೂಡ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ. ಸೊ ಇವತ್ತು ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಬೇಗ ಬೇಗ ಬುಕ್ ಮಾಡ್ಕೊಂಡ್ರೆ ನಿಮಗೆ ಈ ಒಂದು ಬ್ಯೂಟಿಫುಲ್ ಕಾಂಬೋ ಸೆಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದುವರೆಗೂ ಕೂಡ 8 ಪ್ರಶ್ನೆಗಳನ್ನ ಕೇಳ್ತಾರೆ ನಿಮಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ. ಸೊ ಆ ಕೇಳಿದಂತಹ 8 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಟ್ಬಿಟ್ಟು ಆ ನಂತರ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಸರ್ಕಾರದ ಕಡೆಯಿಂದ ಮೊನ್ನೆವರೆಗೂ ಕೂಡ ಮಾಹಿತಿ ಬರ್ತಾ ಇತ್ತು. ಬಟ್ ಇವಾಗ ಏನಾಗಿದೆ ಅಂತ ಅಂದ್ರೆ ಇದ್ದಂತಹ 8 ಪ್ರಶ್ನೆಗಳಿಗೆ ಮತ್ತೆ 4 ಹೊಸ ಪ್ರಶ್ನೆಗಳನ್ನ ಇನ್ಕ್ಲೂಡ್ ಮಾಡಿರೋದಾಗಿ ಮಾಹಿತಿ ಬರ್ತಾ ಇದೆ. ಸೊ ನ್ಯೂಸ್ ಚಾನಲ್ಗಳಲ್ಲೆಲ್ಲಾನು ಕೂಡ ವೈರಲ್ ಆಗ್ತಾ ಇದೆ. ಸೊ ನೀವು ಕಂಪ್ಲೀಟ್ ಆಗಿ ನ್ಯೂಸ್ ಚಾನಲ್ ಏನಾದ್ರು ವಾಚ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ. ಸೊ ಆ ಒಂದು 4 ಪ್ರಶ್ನೆಗಳು ಏನು, ಏನಾದ್ರು ಕ್ರಿಟಿಕಲ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಎಲ್ರಿಗೂ ಕೂಡ ಡೌಟ್ ಬಂದೇ ಬರುತ್ತೆ. ಸೊ ಆ ಒಂದು 4 ಪ್ರಶ್ನೆ ಏನು ಅಂತ ಒಂದ್ ಬೈ ಒಂದ್ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ನಿಮ್ಮನೇಲಿ ಯಾರಾದ್ರೂ ಸರ್ಕಾರಿ ನೌಕರರು ಇದಾರಾ ಅನ್ನೋ ಒಂದು ಪ್ರಶ್ನೆಯನ್ನ ಮೊದಲನೇದಾಗಿ ಕೇಳ್ತಾರೆ. ಆ ನಂತರ ನಿಮ್ಮ ಹತ್ರ ವೋಟರ್ ಐಡಿ ಇದೆಯಾ ಅಂತ ಎರಡನೇದಾಗಿ ಕೇಳ್ತಾರೆ. ಮೂರನೇದಾಗಿ ನಿಮ್ಮ ಹತ್ರ ವೋಟರ್ ಐಡಿ ಇದ್ರೂ ಕೂಡ ಅದು ಎಲ್ಲಿ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು. ನೀವು ಅರ್ಜಿ ಸಲ್ಲಿಸೋದಕ್ಕೆ ಹೋಗ್ಬೇಕಾದ್ರೆ ವೋಟರ್ ಐಡಿಯನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ನೇ ಪ್ರಶ್ನೆ ಬಂದು ಹೊಸದಾಗಿ ಸೇರ್ಪಡೆ ಆಗಿರೋ ಪ್ರಶ್ನೆ ಬಂದು ಏನಂತ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ. ಸೊ ಈ ರೀತಿಯಾಗಿ 4 ಪ್ರಶ್ನೆಗಳನ್ನ ಹೊಸದಾಗಿ ಸೇರಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಟೋಟಲ್ ಆಗಿ ಇವಾಗ 8+4 ಅಲ್ಲಿಗೆ ಟೋಟಲ್ 12 ಪ್ರಶ್ನೆಗಳನ್ನ ಕೇಳ್ತಾರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಅನ್ನ ಹಾಕೋದಕ್ಕೆ ಹೋದಾಗ. ಸೊ ಇದು ಗಮನದಲ್ಲಿ ಇರಲಿ. ಸೊ ಕಂಪ್ಲೀಟ್ ಆಗಿ ನಿಮ್ಮನೇಲಿ ಸರ್ಕಾರಿ ನೌಕರರಿದಾರ, ವೋಟರ್ ಐಡಿ ಇದ್ರೆ ಎಲ್ಲಿದೆ ಸೊ ಅದನ್ನ ತೋರಿಸಿ ಅಂತ ಕೇಳ್ತಾರೆ. ಆ ನಂತರ ನಿಮಗೆ ಬ್ಯಾಂಕ್ ಖಾತೆ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಸದ್ಯಕ್ಕೆ ಇಲ್ಲಿ ಕಂಪ್ಲೀಟ್ ಆಗಿ ಹೇಳೋದಾದ್ರೆ ನೀವು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಏನು ಹೋಗ್ತೀರಾ ಅಲ್ವಾ, ಸೊ ಆವಾಗ ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡ್, ಒರಿಜಿನಲ್ ರೇಷನ್ ಕಾರ್ಡ್, ಒರಿಜಿನಲ್ ವೋಟರ್ ಐಡಿ ಜೊತೆಗೆ ನಿಮ್ಮ ಫೋನ್ ನಂಬರ್ ಯಾವ್ದು ಲಿಂಕ್ ಮಾಡಿರ್ತೀರಾ ಆಧಾರ್ ಕಾರ್ಡ್ಗೆ ಸೊ ಅದಾಗಿರ್ಬೋದು. ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಏನಿರುತ್ತೆ, ಸೊ ಬ್ಯಾಂಕ್ ಪಾಸ್ಬುಕ್ ಬೇಕು ಅಂತ ಅನ್ಸುತ್ತೆ ಮೇ ಬಿ ಅದನ್ನು ಕೂಡ ಇಟ್ಕೊಂಡು ಹೋಗಿ. ಸೊ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕರೆಕ್ಟ್ ಆಗಿ ಇಟ್ಕೊಂಡು ಹೋಗಿ. ನಿಮ್ದೇನಾದ್ರೂ ಈ KYC ಆಗಿಲ್ಲ ಅಥವಾ ಏನಾದ್ರೂ ಅಪ್ಡೇಟ್ ಮಾಡಿಸಬೇಕು ಅನ್ನೋದು ಏನಾದ್ರೂ ಪ್ರಾಬ್ಲಮ್ ಇದ್ರೆ ಸೊ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆನೆ ನೀವು ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊಂಬಿಡಿ. ಆಮೇಲೆ ಅರ್ಜಿ ಹಾಕೋದಕ್ಕೆ ಶುರು ಆಯ್ತು ಅಂತ ಅಂದ್ರೆ ಆಮೇಲೆ ಈ ಒಂದು ಕೆಲಸಗಳು ಯಾವುದು ಕೂಡ ಆಗೋದಿಲ್ಲ, ಸುಮ್ಮನೆ ಸಫರ್ ಪಡಬೇಕಾಗುತ್ತೆ ನೀವು. ಹಾಗಾಗಿ ಹೇಳ್ತಿರುವಂತದ್ದು. ಸೊ ಮಿಸ್ ಮಾಡದೆ ನೀವು ಈ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಗಳೆಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಕೆಲವೊಬ್ರು ಕೇಳ್ತಿದ್ರೆ ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ. ನಾನು ಮೊದಲೇ ಹೇಳ್ತಿರೋ ಹಾಗೆ ಸೈಬರ್ ಸೆಂಟರ್ಗಳು ಏನಿದೆ ಬೆಂಗಳೂರು, ಕರ್ನಾಟಕ, ಬಾಪೂಜಿ ಕೇಂದ್ರಗಳು, CSC ಸೆಂಟರ್ ಎಲ್ಲ ಕಡೆನೂ ಕೂಡ ನೀವು ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು. ನಾನು ಹೇಳಿರುವಂತಹ ಡಾಕ್ಯುಮೆಂಟ್ ಅನ್ನು ತೆಗೆದುಕೊಂಡು ಹೋಗಿ ನೆಕ್ಸ್ಟ್ ಮಂತ್ ಇಂದ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಪಿಂಚಣಿದಾರರ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ. ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. 16 ಲಕ್ಷ ಪಿಂಚಣಿದಾರರನ್ನ ತೆಗೆದು ಹಾಕಿದ್ದಾರೆ. ಯಾಕೆಂತಂದ್ರೆ ಏಜ್ ಆಗದಲ್ಲೇ ಆಮೇಲೆ ಏನೋ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಬಿಟ್ಟು ಅವ್ರು ಕೊಟ್ಟಿರೋ ಅಡ್ರೆಸ್ ಬೇರೆ, ಇರುವಂತಹ ಅಡ್ರೆಸ್ ಬೇರೆ. ಸೊ ಈ ರೀತಿಯಾಗಿ ಎಲ್ಲಾನು ಕೂಡ ಫೈಂಡ್ ಔಟ್ ಮಾಡಿಬಿಟ್ಟು ಆಲ್ಮೋಸ್ಟ್ ಇವಾಗ 16 ಲಕ್ಷ ಪಿಂಚಣಿದಾರರನ್ನ ಏನ್ ಮಾಡಿದ್ದಾರೆ ಇವಾಗ ಇದರಿಂದ ರಿಜೆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ನಿಮ್ದೇನಾದ್ರೂ ರಿಜೆಕ್ಟ್ ಆಗಿದೆಯಾ ಏನು ಅನ್ನೋದನ್ನ ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಎಲ್ಲಾ ಮಾಹಿತಿಗಳು ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇನ್ನೇನಾದ್ರೂ ಇದೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಿಮಗೆ ನಾನೊಂದು ಕ್ಲಾರಿಟಿಯನ್ನು ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್. ಬೈ ಬಾಯ್.